ಜೊತೆಗೆ. ಇದು ಏನಾತವ ಇದು? ಅರೆ ರೇ 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 ನೀವೆಲ್ಲಿಗೆ ಕೊಡ್ತೀರಿ 3 ಮಂದಿ? ನಮ್ಗೇನು ಗೊತ್ತಾಗಲ್ಲ ಅನ್ಕೊಂಡಿರ ನೀವು? ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರ? ನಡ್ರಿ ಒಳ ನಡ್ರಿ. ಗಾಯಕ್ಕೊಂದು ಬಟ್ಟಿರ ಕಟ್ಟನೇನ್ರಿ, ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ, ಆಂಬುಲೆನ್ಸ್ ಬರುತ್ತಾ? ರಮ್ಯಾ ಕಣ್ಬಿಡಮ್ಮ, ರಮ್ಯಾ. ಓ ಏನಾಯ್ತಿದು? ಹೆಂಗಾಯ್ತಿದು? ಸರ ಅದು ಹೆಂಗೈತಂತ ಹೇಳ್ತೀನಿ ಸರ. ಇವ ಅದಾನಲ್ಲ ಸರ, ಇವನ ಸರ ಅಲ್ಲಿ ಬಿದ್ದೈತೆ ನೋಡ್ರಿ. ಆ ಚಾಕು ತೊಗೊಂಡಾಕಿ ಹೊಟ್ಟೆ ಚುಚ್ಚಿದ್ದು ಇವನ ಸರ ಭಾಳ ತಾತ್ ಸರ, ಆಕಿಗೆ ರಕ್ತ ಹೊಂಟು. ಆಂಬುಲೆನ್ಸಿಗೆ ಫೋನ್ ಮಾಡೀನಿ, ಇನ್ನೂ ಬಂದಿಲ್ಲ ಸರ್. ನಿಮ್ಮ ಜೀಪ್ ಇದ್ರೆ ಬರ್ರಿ ಸರ್, ಹೋಗೋಣ. ಹಾಂ ಆಯಿತು, ನಮ್ಮ ಜೀಪ್ ಒಳಗೆ ಹೋಗೋಣ. ಯಾರು ಮಾಡಿದ್ದು? ಇವನಾ? ಹ್ಞೂ ಸರ, ರಮ್ಯಾಗ ಚಾಕು ಚುಚ್ಚಿ ಓಡ್ ಹೊಂಟಿದ್ರು ಸರ್ 3 ಮಂದಿ. ಅಷ್ಟ್ರಾಗ ನೀವು ಬಂದ್ರಿ. ಭಾಳ ತತ್ ಸರ, ಒಂದು 5 ನಿಮಿಷದ ಮ್ಯಾಲೆ ಸರ ಆಕಿ ರಕ್ತ ಹಿಂಗೆ ಹೊಂಟೈತಿ ಸರ್. ಬರ್ರಿ ಸರ್, ಹೋಗೋಣ ಜೀಪ್ನಾಗ. ಹಾಂ, ನಮ್ಮ ಟೀಮೆಲ್ಲ ಹೊರಗೈತಿ, ನೀವು ಎತ್ಕೊಳ್ಳಿ, ಈ ಹುಡುಗಿ ಎತ್ಕೊಳ್ಳಿ, ಹೋಗೋಣ ದವಾಖಾನಿಗೆ ಹೋಗೋಣ. ಹಿಡ್ಕೊಳ್ಳಿ, ಇಬ್ರು ಎತ್ಕೊಳ್ಳೋಣ. ನಮ್ಮ ಟೀಮ್ ಅವ್ರಿಗೆ ಹೇಳ್ತೀನಿ, ಇವ್ರು 3 ಮಂದಿನೂ ಕರ್ಕೊಂಡು ಹೋಗ್ತಾರ. ನಾವು ಇವ್ರನ್ನ ದವಾಖಾನಿಗೆ ಕರ್ಕೊಂಡು ಹೋಗೋಣ. ಹಿಡ್ಕೊಳ್ಳಿ. ಅಯ್ಯೋ, ಜೀವ ಇಲ್ಲ, ಉಸಿರು ನಿಂತೋಗೈತೆ. ಸರ ಏನು ಹೇಳಕತ್ತಿ ಸರ? ನನ್ನ ತಂಗಿ ಸತ್ತೋದ್ಲ ಸರ. ಸಾರಿಮ್ಮ, ನಿಮ್ಮ ತಂಗಿ ಉಸಿರಾಟ ನಿಂತೋಗೈತೆ. ಸರ ಆಗಲಿ ಸರ, ಕರ್ಕೊಂಡು ಹೋಗೋಣ ಸರ, ನನ್ನ ತಂಗಿನ ದವಾಖಾನೆ ಕರ್ಕೊಂಡು ಹೋಗೋಣ. ಇಲ್ಲ, ನೀವು ಹೇಳತ್ತೀರಿ ಸುಳ್ಳು. ಪಾಪ ಸರ, ಆಕೆ ಎಕ್ಸಾಮ್ ಬರ್ದು ದಿನೇಶ್ ಅವ್ರ ಮದುವೆಯಾಗಿ ಆರಾಮಾಗಿರ್ಬೇಕಂತ ಕನಸ್ಕೊಂಡಿದ್ಲು ಸರ. ಇಲ್ಲ ಸರ, ನನ್ನ ತಂಗಿ ಸತ್ತಿಲ್ಲ ಸರ, ನೀವು ಸುಳ್ಳು ಹೇಳಕತ್ತೀರಿ ಸರ. ನನ್ನ ತಂಗಿ ಸತ್ತಿಲ್ಲ. ರಮ್ಯಾ ಒಂದ್ಸರಿ ಕಂಡುಬಿಟ್ಟು ನೋಡಮ್ಮ, ರಮ್ಯಾ. ಸರ ಏನು ಹೇಳಕತ್ತೀರಿ ನೀವು? ನಾನು ನಿಜ ಹೇಳ್ತಾ ಇದ್ದೀನಿ. ಆಯಿತು, ಹಾಸ್ಪಿಟ್ಲಿಗೆ ಅಂಕರ್ ಕರ್ಕೊಂಡು ಹೋಗೋಣ, ಮುಂದೆ ಏನಾಗುತ್ತೋ ನೋಡೋಣಂತೆ. ಬನ್ನಿ ರೀ. ಸುಬ್ರಹ್ಮಣ್ಯಂ ಅವರೇ ಹೇಳಿ ಸರ್. ಬನ್ನಿರಿ, ನೀವು ಮತ್ತು ರಂಗಣ್ಣವ್ರು ಕರ್ಕೊಂಬನ್ನಿ. ಇಲ್ಲೇ ಇದ್ದಾರೆ 3 ಮಂದಿ. ಇವ್ರನ್ನ ಕರ್ಕೊಂಡು ಸ್ಟೇಷನಿಗೆ ನಡೀರಿ. ಆಂಬುಲೆನ್ಸ್ ಬಂತೇನ್ರಿ? ಹಾಂ ಸರ್, ಆಂಬುಲೆನ್ಸ್ ಹೊರ ಬಂತು ಸರ್. ಯಾಕೆ ಸರ್, ಏನಾತ್ರಿ? ಅಯ್ಯೋ, ಸ್ಟ್ರೆಚರ್ ತೊಗೊಂಡು ಬೇಗ ಬನ್ನಿ ಅಂತ ಹೇಳ್ರಿ, ಇಲ್ಲೊಂದು ಕೊಲೆ ನಡೆದೋಗೈತೆ. ಹಾಂ ಸರ್, ಓಕೆ ಸರ್. ಕರ್ಕೊಂಡು ಹೋಗ್ಯಾರಲ್ರಿ, ನೋಡೋಣ. ದೇವ್ರದ ನಮ್ಮ ಜೊತೆಗೆ ನೋಡೋಣ ಅಂತ. ಬರ್ರಿ ಸೌಮ್ಯ, ಈ ಕಡೆ ಬರ್ರಿ ಸೌಮ್ಯ. ಇಲ್ಲ, ನಾ ಬರಲ್ಲ. ನನ್ನ ತಂಗಿ ಏನಾರ ಆದ್ರೆ ನಾನಂತೂ ಬದುಕಲ್ಲ ದಿನೇಶ್ ಅವರೇ, ನಾನಂತೂ ಖರೇನ ಬದುಕಲ್ಲ. ನನ್ನವ್ರಂತ ಇದ್ದಿದ್ದಾಕೆ ಒಬ್ಬೇಕೆ, ಆಕಿಗೂ ಹಿಂಗಾಯ್ತ. ಇನ್ನೆದಕ್ಕೆ ನಾ ಬದುಕಲಿ ಹೇಳ್ರಿ? ಇನ್ನು ಯಾರ ಸಂಬಂಧ ನಾ ಬದುಕಲ್ರಿ ದಿನೇಶ್ ಅವರೇ? ಯಾರ ಸಂಬಂಧ ಬದುಕಲಿ? ಮಿಸ್ಟರ್ ದಿನೇಶ್ ಅವರೇ. ಹಾಂ ಸರ್, ಹೇಳ್ರಿ. ಅವ್ರು 3 ಮಂದಿನೂ ಕಸ್ಟಡಿಗೆ ತೊಗೊಂಡಿನಿ. ಆಮೇಲೆ ಸಾಕ್ಷಿ ನೀವೇ ಹೇಳಬೇಕಾಗತ್ತೆ. ಆಮೇಲೆ ವೆಪನ್ನು ಎಲ್ಲ ನಾವು ಸರೆಂಡರ್ ಮಾಡ್ಕೊಂಡಿವಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅವ್ರು 3 ಮಂದಿನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರ್. ಅವ್ರಿಗೆ ನಾವು ಇಲ್ಲಿ ಇರೋದು ಹೆಂಗೆ ಗೊತ್ತಾಯ್ತು ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ ಸರ್. ಆಮೇಲೆ ಸರ್, ನಿಮಗೆ ಹೆಂಗೆ ಗೊತ್ತಾಯ್ತು ಸರ್? ನೋಡ್ರಿ, ನಾವು ಪೊಲೀಸು, ನಾವು ಕಂಪ್ಲೇಂಟ್ ತೊಗೊಂಡಿರ್ತೀವಲ್ಲ, ಮೊದಲು ಅವ್ರ ಮೇಲೆ ಕಣ್ಣಿಟ್ಟಿರ್ತೀವಿ. ನೀವೆಲ್ಲಿ ಹೋಗ್ತೀರಿ, ನಿಮ್ಮ ಚಲನವಲನಗಳನ್ನು ನಾವು ಮೊದಲು ಅಬ್ಸರ್ವ್ ಮಾಡ್ತಿರ್ತೀವಿ. ಹಂಗೆ ನಿಮ್ಮನ್ನು ಫಾಲೋ ಮಾಡಬೇಕಾದಾಗ ಗೊತ್ತಾಗಿದ್ದು ನೀವು ಈ ಥರ ಸಕಲೇಶ್ಪುರಕ್ಕೆ ಬಂದಿರಿ ಅಂತೇಳಿ. ಅವಾಗ ನಿಮ್ಮನ್ನು ಫಾಲೋ ಮಾಡಿಕೊಂಡು ಇವ್ರು 3 ಜನ ಬಂದಿದ್ದು ನಮಗೆ ಗೊತ್ತಾಯಿತು. ನಾವು ಬರೋದ್ರೊಳಗೆ ಇಷ್ಟೆಲ್ಲ ಆಗ್ಬಿಟ್ಟೈತಿ. ನಾವು 2 ನಿಮಿಷ ಲಘು ಬಂದಿದ್ರು, ಪಾಪ ಅವರು ರಮ್ಯಾ ಬದುಕ್ತಿತ್ತೇನೋ ಹುಡುಗಿ. ಏನು ಮಾಡ್ಬೇಕ್ರಿ, ಎಲ್ಲ ಹಣೆ ಬರ. ನೋಡೋಣ, ನನಗನ್ನಿಸೋ ಪ್ರಕಾರ ಜೀವ ಅಂತೂ ಇಲ್ಲ. ಊರಿಗೆ ತೊಗೊಂಡೋಗಿ ಮುಂದೆ ನೋಡೋಣ ಏನಾಗುತ್ತೋ ಏನೋ. ನಾನು ಕೇಸ್ನ ನಿಮ್ಮ ಡಿಸ್ಟಿಕ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ. ಸರಿ ಸರ್, ಆಯಿತು. ಯವ್ವ ಹೆಂಗದಿ ಬೇಗ? ಯವ್ವ ಶೀಲವ್ವ, ಏನು ಹೇಳವ ಯವ್ವ, ಮುಂಜಾನೆವರೆಗೂ ಪೈಕೇನಿ ಮನೆ ಅಡ್ಡಾಡಿ ಸಾಕಾಗೋಗೈತಿ. ಪುಣ್ಯಕ್ಕೆ ಬದುಕಿನಲ್ಲ ಅಂತ ಖುಷಿ ಪಡಕತ್ತೀನವ ಯವ್ವ. ರಾತ್ರಿ ಆರಾಮಾಗಿ ನಿದ್ದೆ ಮಾಡಿದೆ. ದವಾಖಾನೆಗಿಂದ ಬಂದೀನಿ. ಎದ್ದೇಳಕ್ಕೂ ಆಗಲಿಲ್ಲ, ಕುಂದ್ರಕ್ಕೂ ಆಗಲಿಲ್ಲ. ಮಕ್ಕೊಂಡಾಕಿ ಎದ್ದೇ ಇಲ್ಲ ನೋಡು. ನೀ ಹೆಂಗದಿಯವ್ವ? ನಿನ್ನ ಗಂಡ ಆರಾಮದಾನ? ಹ್ಞೂ ಅವ್ವ, ನಾನು ಆರಾಮದ್ದೀನಿ. ನಾನು 2 ದಿನ ಮಕ್ಕೊಂಡ ಬಿಟ್ಟಿದ್ನಲ್ಲ, ಅದಕ್ಕೆ ಎದ್ದು ಬಂದೆ. ಏನು ಬೇ, ಮನೆಗೆ ಯಾರೂ ಇಲ್ಲನ? ಮನೆ ಇಷ್ಟು ಶಾಂತಿ ಐತಿ, ಇವರಿಬ್ಬರೂ ಕಾಣವಲ್ರು. ಆ ರಮಣಿ ಆಮೇಲೆ ಈ ಕಿಸೋಬವ. ನಾನೇ ಅಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ರಿಗೆ ಹಿಡ್ದ ಕೊಡ್ತಾರನಂತ ಮಾಡಿದ್ನೇನು. ಬಿಟ್ರೇನವ ಕೊಡ್ತಾರ? ನನಗೂ ಅದ ಡೌಟ್ಲೆ, ಏನು ನಡ್ಸ್ಯಾರ ಇವ್ರು ಅನ್ನೋದ ಗೊತ್ತಾಗವಲ್ದು. ನನಗೂ ಅದ ಹೆದರಿಕೆ ಹತ್ತೈತಿ. ಈಗ ಪ್ರವೀಣ್ ಬಂದು ನೋಡು, ಎಲ್ಲೋಗಿದ್ದೀವ ಮುಂಜಾನೆ ಎದ್ದು
ನಮ್ಮವು ಹೆಂಗದಳ ಏನಂತ ನೋಡಕ್ಕೆ ಸಮಯಕ್ಕೆ ಬರಲಿಲ್ಲ ಇವ ದವಾಖಾನಿಗೆ. ನಾನಂತರೂ 20 ಸರಿ ಕೇಳಿ ನನ್ನ ಮಗ ಬಂದನು ಅಂತಂದು ಆ ಡಾಕ್ಟ್ರನ್ನ. ಇವ ನೋಡಿದ್ರೆ ಈಗ ಬರ್ತಾನೆ ಮನೆಗೆ. ಅಲ್ಲ ಪ್ರವೀಣ, ನಿಮ್ಮ ಅವ್ವಗ ನಿಮ್ಮ ತಂಗಿಗೆ ನಿಮ್ಮ ಮಾವಾಗ ಹಿಂಗಾಗೈತಿ, ಹೆಂಗದಾರ ಏನು ಅಂತ ನೋಡಕ್ಕೆ ದವಾಖಾನಿಗೂ ಬರಲಿಲ್ಲಲ್ಲಪ್ಪ ನೀನು. ನಿನಗ ಇದು ಸರಿಯೇನ? ಎದಕ್ಕೆ ಬರ್ಬೇಕು ಹೇಳು. ನೀನು ಬೇರೆದ್ರನ್ನ ಸಾಯಿಸ್ಬೇಕಂತ ಹೇಳಿ ವಿಷ ಹಾಕಿ ಸಾಯಿಸಷ್ಟು ನೀ ಕಟ್ಟಿಗೆ ಆದ್ಮ್ಯಾಗ ನಾನು ನಿನ್ನ ತಾಯಿ ಅನ್ಕೊಂಡು ನೀನು ನೋಡಕ್ಕೆ ಬರ್ಬೇಕಿತ್ತ? ನೀನ ಹೇಳು. ಗೊತ್ತಾಲಾರ್ದ ತಪ್ಪು ಮಾಡಿನಪ್ಪ, ಅದಕ್ಕೆ ನಿನ್ನ ತಾಯಿ ಮ್ಯಾಗ ಇಷ್ಟು ಸಿಟ್ಟ ನಿನಗ? ನೋಡೇವಾ, ಈ ಹರಿಕತಿ ಎಲ್ಲ ಬೇಡ. ನೀನೀಗ ಇಬ್ಬರು ಅಣ್ಣಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿಯಲ್ಲ, ಅದನ್ನು ವಾಪಸ್ ತಗೋಬೇಕು. ಇಲ್ಲ, ನಾನಂತರ ಕಂಪ್ಲೇಂಟ್ ಯಾವುದ ಕಾರಣಕ್ಕೂ ವಾಪಸ್ ತಗೊಳೋದಿಲ್ಲ. ಅವರಿಬ್ಬರಿಗೂ ಶಿಕ್ಷೆ ಆಗಲೇಬೇಕು. ಯಾವಾಗ ಹೊಡ್ಯಾಕೆ ಬಂದಿದ್ರಿ ಬೇ ನಿನಗೆ? ಸೋಮಣ್ಣ ಸಿದ್ದಣ್ಣ ಸುಳ್ಳ ಕಂಪ್ಲೇಂಟ್ ಕೊಟ್ಟಿಯಲ್ಲಿ ನಿನಗ ಸರಿ ಅನ್ಸತ್ತನ? ನೋಡು, ಬೇಲ್ ಆಗವಲ್ದು, ಸುಳ್ಳು ಅನ್ಸೊಟ್ಟೊಂದು ಹೇಳಿ ನೀನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಿ. ಈಗ ಶೋಭಾ ಅತ್ತಿಗೆಮ್ಮ ಮತ್ತು ರಮಣಿ ಇಬ್ಬರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ ಡಿಸೈಡ್ ಮಾಡ್ಯಾರ. ಯಾಕಂದ್ರೆ ನೀ ಅವ್ರನ್ನ ಸಾಯಿಸ್ಬೇಕಂತ ಹಲ್ಲಿ ಹಾಕಿ ನೀನ ಅದನ್ನ ಒಪ್ಕೊಂಡಿದ್ದಿ. ಅದನ್ನು ಇಟ್ಕೊಂಡು ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಹೊಂಟಾರ. ಕೊಡ್ಲಿ ಬಿಡ್ಲಾ, ಕೊಡ್ಲಿ. ಏನಾಯ್ತು ಅವ್ರ ಹತ್ರ ಸಾಕ್ಷಿ? ಏನೈತಿ? ನಾನು ಹೇಳ್ತೀನಿ. ಅವರಿಬ್ರು ಸೇರಿ ನಮ್ಮಿಬ್ರಿಗೂ ವಿಷ ಹಾಕ್ಯಾರ. ಅದಕ್ಕೆ ನಾವು 4 ದಿನ ದವಾಖಾನೆಗಿದ್ದು ಬಿದ್ದು ಬಂದೀವಿ. ನಾವು ನೋಡ್ರಿ ನಮ್ಮ ಅವತಾರ ಹಿಂಗೈತಂತ ನಾವು ಹೇಳ್ತೀವಿ. ಮತ್ತು ನಮ್ಮನ್ನು ಸಾಯಿಸ್ಬೇಕಂತ ಹೇಳಿ ಜಾಪಾಳ ಮಾತೆ ಹಾಕ್ಯಾರ ಅಂತ ನಾನು ಹೇಳ್ತೀನಿ. ಅಲ್ಬೇವ ರಮಣಿನೇನು ಅಷ್ಟು ಬುದ್ಧಿಗೇಡಿ ಮಾಡಿ ನೀನೇನೇನು ಒಪ್ಕೊಂಡಿಯಲ್ಲ ಅದನ್ನೆಲ್ಲ ವಿಡಿಯೋ ಮಾಡಿಟ್ಕೊಂಡಾಳ. ಈಗ ನೀ ಏನಾರ ಸೋಮಣ್ಣನ ಮ್ಯಾಗಲ್ದು ಸಿದ್ದಣ್ಣನ ಮ್ಯಾಗಲ್ ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಈ ವಿಡಿಯೋನ ಪೊಲೀಸರು ಕೊಡ್ತಾರ. ಪೊಲೀಸರು ಕೊಲೆ ಆರೋಪದ ಮೇಲೆ ನಿನ್ನ ಅಳಿಯನ್ನ ನಿನ್ನ ಮಗಳನ್ನ ಕರ್ಕೊಂಡೋಗಿ ಕುಂದ್ರಿಸ್ತಾರೆ ಮೂಲ್ಯಾಗ, ಜೈಲ್ನಾಗ ಕುಂದಿರ್ತೀಯನ? ಏನು ಕಂಪ್ಲೇಂಟ್ ವಾಪಸ್ ತಗೋತೀಯ? ಅಲ್ಲಣ್ಣ, ಏನು ಹೇಳಕತ್ತೀಯಣ್ಣ ನೀನು? ಸ್ವಂತ ನಿನ್ನ ತಾಯಿ ಮತ್ತು ತಂಗಿಗೆನ ಹೆದರ್ಸಕತ್ತೀಯ ನೀನು? ನಿನಗೆ ನಿನ್ನೆ ಬಂದಿರ ನೀನು ಹೇಗೆ ಹೆಚ್ಚದ್ಲನ? ತಂಗಿ ಮೇಲೆ ಏನು ಪ್ರೀತಿ ಇಲ್ಲನ? ನೋಡು, ನೀನು ತಂಗಿಯಾಗಿ ಹೆಂಗೆ ನಡ್ಕೋಬೇಕಾ ನಡ್ಕೊಳ್ಳಿಲ್ಲ. ಮದುವೆ ಆದ್ರೂ ಇನ್ನೂ ನೀ ತವ್ರ ಮನೆಗೆ ಇಟ್ಕೊಂಡು ನೀನು ಇನ್ನೂ ಅಣ್ಣ ತಮ್ಮನ ಹಿಂತರ ಮೇಲೆ ಅಧಿಕಾರ ಚಲಾಯಿಸ್ತಿ ಅಂದ್ರೆ ನಾವು ಅದಕ್ಕೇನು ಹೇಳೋಣವ? ನೋಡು, ಕಂಪ್ಲೇಂಟ್ ಆಗಬಾರ್ದಂದ್ರೆ ಅವಾಗ ಹೇಳು ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ. ಅಂದ್ರೆ ಮಾತ್ರ ಅವರಿಬ್ಬರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಇಷ್ಟ, ಏನಾದ್ರು ಮಾಡಿರಿ. ಯವ್ವ, ಹಾಳಾಗಿ ಹೋಗ್ಲಿ, ತೊಗೊಂಡ್ಬಿಡ್ಬೇವ ಕಂಪ್ಲೇಂಟ್ ವಾಪಸ್. ಈಗ ಅಪ್ಪ ನೋಡಿದ್ರೆ ನಿನ್ನೆ ಹೆದರ್ಸೋಗ್ಯಾನ. ನೋಡ್ರಿ ನೀವು ಮನೆಗೆ ಹೆಂಗೆ ಬರ್ತೀರಿ ಬರ್ರಿ ಅಂತಂದು. ಅಪ್ಪನೂ ಮನೆಗಿಲ್ಲ, ಇವರು ಮನೆಗಿಲ್ಲ, ಎಲ್ಲರೂ ಸೇರಿ ಏನೋ ಮಾಡಕ್ಕೆ ಹತ್ತಾರ ಬೇ. ನಮ್ಮಿಬ್ಬರು ತಲೆ ಮೇಲೆ ಚಪ್ಪಡಿ ಕಾಲು ಎತ್ತಕ್ಕದಂತ್ರು ಕರೆ. ಯವ್ವ, ಯಾಕೆ ಬೇಕು ಕೊನೆಗೆ ಮನ್ಯಾಗಾರ ಏಟ್ರ ಒಂದಿಟ್ಟು ಊಟ ಮಾಡ್ತೀವಿ. ಜೈಲಿಗೆ ಹೋದ್ರ ಮುಗೀತು, ಏನೂ ಇಲ್ಲ. ಆಗ್ದಷ್ಟು ತಿಂದಿರ್ಬೇಕಾಗತ್ತ. ನಾನಂತರೂ ನನ್ನ ಮಕ್ಕಳು ಬಿಟ್ಟಿರೋದಿಲ್ಲವ ಯವ್ವ. ವಾಪಸ್ ತಗೋಬೇಕಾದ್ರೆ ನಿನ್ನ ಖಾಲಿ ಬಿದ್ದುಬಿಡ್ತೀನಿ. ಲೇ ಶೀಲಾ, ಅಷ್ಟ್ರು ಒಂದಾಗ್ಯಾರ ಇವರು. ಅಷ್ಟ್ರು ಒಂದಾಗಿ ನಮ್ಮಿಬ್ರಿಗೂ ಹೆದರ್ಸಕತ್ತಾರ. ಹೆದರ್ಬೇಡ, ಏನು ಮಾಡ್ತಾರೆ ಮಾಡ್ವಲ್ರಕ್ಕೆ ನೋಡುನು. ಯವ್ವ ಬ್ಯಾಡ ಬೇ, ಹಠ ಮಾಡಬೇಡ ಯವ್ವ. ನಾನು ನೀನು ಆರಾಮಿದ್ದು ಹೊರಗಿದ್ರ ಏನು ಬೇಕಾದ್ರೂ ಮಾಡ್ಬೋದು ಬೇ. ಜೈಲಾಗೂ ಕುತ್ಕೊಂಡ್ರಿ ಏನೂ ಸಾಧ್ಯಲ್ಲ. ಹೇಳೋದು ಕೇಳು, ಕಂಪ್ಲೇಂಟ್ ವಾಪಸ್ ತೊಗೊಳನವ. ಕಂಪ್ಲೇಂಟ್ ವಾಪಸ್ ತೊಗೊಳನ ಮೊದಲು. ಇನ್ನೊಂದು ವಿಷಯ ಶೀಲಾ, ಈಗ ಇಡೀ ಮನೆ ಮಂದಿ ಅಷ್ಟ್ರು ಸ್ಟೇಷನ್ನಾಗ ಅದಾರ. ಈಗ ನಿಂತಿರೋದು ನಿಮ್ಮಿಬ್ರ ಮ್ಯಾಗನ. ಸುಮ್ಮನೆ ಕೇಸ್ ವಾಪಸ್ ತೊಗೋತೀರಾ ಏನು ನೀವು ಹೋಗಿ ಜೈಲಿಗೆ ಕುಂದಿರ್ತೀರಾ? ನಿಮಗೆ ಬಿಟ್ಟಿದ್ದು. ನಾನು ನಾಷ್ಟ ಮಾಡಕ್ಕಂತ ಮನೆಗೆ ಬಂದೀನಿ. ಹೆಂಗೆ ಮಾಡ್ತೀರಿ ನೋಡ್ರಿ, ನಾನು ನಾಷ್ಟ ಮಾಡಿ ಬರ್ತೀನಿ. ಅಷ್ಟನತ್ಲೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ರಿ. ಅತ್ತಿಯರ, ಶೀಲಾ ಹೇಳಕತ್ತಿರೋದು ಖರೆ ಇದ್ರಿ. ಆ ಸೂಡಾ ಬುಡ್ಡಿ, ಆ ಪೆದ್ದಿ ಶೋಭಿ ಇಬ್ಬರು ಸೇರಿ ನನಗೂ ನಿಮಗೂ ಕೂಡ ಅವಮಾನ ಮಾಡ್ಯಾರಿ. ನಾವಿಬ್ರು ಹೊರಗಿದ್ರ ಇಡೀ ಪ್ರಪಂಚನ ಗೆಲ್ಬೋದ್ರಿ. ಅತ್ತಿಯರ, ಹೋಗ್ರಿ, ಹೋಗಿ ಕಂಪ್ಲೇಂಟ್ ವಾಪಸ್ ತೊಗೊಂಡು ಬರ್ರಿ. ಮುಂದೆ ಏನಾಗುತ್ತೆ ಅದ್ರ ವಿಚಾರ ಮಾಡೋಣಂತ್ರಿ. ಅಲ್ರಿ ಅಳಿಯಾರ, ಈಗ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ನಮ್ಗೇನು ಸಿಗೋದಿಲ್ರಿ. ಈಗ ನಿಮ್ಮ ಮಾವ ನನ್ನ ಮೇಲೆ ಕೇಸ್ ಹಾಕ್ಯಾರಲ್ಲ, ಇವತ್ತು ಅದ್ರದ್ದು ತೀರ್ಪು ಐತ್ರಿ. ಆ ತೀರ್ಪು ಏನಾರ ಅವ್ರಂಗೆ ಆತಂದ್ರೆ ಮುಗೀತ್ರಿ. ನಾವು ನಮ್ಮ 3 ಮಂದಿ ನಿಮ್ಮ ಮನೆಗೆ ಇರಿಸ್ಕೊಡುದಿಲ್ರಿ. ಅತ್ತಿಯರ, ಸದ್ಯಕ್ಕಂತೂ ನಾವು ಬಹಳ ಅಸಹಾಯಕ ಸ್ಥಿತಿಯಾಗದೀವ್ರಿ. ಮೊದ್ಲು ಬದುಕನ್ರಿ, ದಡ ಹುಡ್ಕನ. ದಡ ಸಿಕ್ಕ ಮೇಲೆ ಆಮೇಲೆ ವಿಚಾರ ಮಾಡೋಣ ಯಾಕಡೆ ಹೋಗ್ಬೇಕಂತ ಹೇಳಿ. ಅತ್ತಿಯರ, ಪ್ರವೀಣ ಬಂದು ಕೇಳಿದ್ರೆ ವಾಪಸ್ ತೊಗೊಳ್ತೀನಿ ಅಂತ ಹೇಳ್ರಿ. ನಡೀರಿ ಸ್ಟೇಷನ್ಗೆ, ನಾನು ಬರ್ತೀನಿ. ಹ್ಞೂ ಬೇವ, ಹೇಳೋದು ಕೇಳು. ಮೊದ್ಲು ಬದುಕಕ್ಕೆ ದಾರಿ ನೋಡುನು,
ಆಮೇಲೆ ಆ ಸೋಡಾ ಬುಡ್ಡಿಗೆ, ಆ ಶೋಭಿಗೆ, ಆ ರೇಖಾ, ಸೋಮಣ್ಣ, ಸಿದ್ದಣ್ಣ ಅಪ್ಪ ಅಷ್ಟ್ರಿಗೂ ಮುಹೂರ್ತ ಇಡೋಣಂತ. ಈ ಸರಿ ನಾವು ಯಾಮಾರೋದು ಬೇಡ, ನಮ್ಮನ್ನ ಯಾಮರ್ಸಿ ವಿಡಿಯೋ ಮಾಡ್ಕೊಂಡಾರ. ಈ ಸರಿ ನಾವು ಯಾರ ಕೈಗೂ ಸಿಗ್ಬಾರ್ದೇವ. ಏನು ಡಿಸೈಡ್ ಮಾಡಿದ್ರಿ 3 ಮಂದಿ? ಎಣ್ಣ ಅವ್ವ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಒಪ್ಕೊಂಡಾಳ. ಅವನ್ ಕರ್ಕೊಂಡು ಹೋಗಿ ನೀ ಹೋಗೋ ಮುಂದಾಗ ಬರ್ತಾಳಂತ. ನಾ ಈಗ ಹೊಂಟೀನಿ, ಬಾ ಹೋಗೋಣ. ಅಲ್ಲಲ್ಲೋ ಯಪ್ಪ, ಏನು ಹಿಂಗಂತೀಯಲ್ಲೋ ಪ್ರವೀಣ ನೀನು? ನಾವು 4-5 ದಿನ ಹತ್ತು ಚಂದಾಗ ಹೊಟ್ಟೆ ಕೂಳು ತಿಂದಿಲ್ಲ, ಏನೋ ನಾಷ್ಟ ಮಾಡ್ಯಾರಂದೆಲ್ಲ. ಒಂದಿಟ್ಟು ಹಾಕ್ಕೊಂಬ, 3 ಮಂದಿಗೂ ಶಕ್ತಿ ಇಲ್ಲ, ಒಂದಿಟ್ಟು ಉಣ್ತೀವಿ. ಏನು ಮಾಡ್ಯಾರ ನಾಷ್ಟ? ನೋಡವ್ವ, ಅವ್ರಂತರೂ ನಿಮ್ಮ 3 ಮಂದಿನೂ ಲೆಕ್ಕಕ್ಕೆ ಹಿಡ್ದಿಲ್ಲ. ಮತ್ತು ನಂದಂತರೂ ಮಗ ಆಗಿ ನನ್ನ ಕರ್ತವ್ಯ ಇತ್ತು, ನಿಮ್ಮನ್ನು ತಂದು ಹಾಕಬೇಕಿತ್ತು, ಮನ್ಯಾಗ ಹಾಕೀನಿ. ಬೇಕಾತಂದ್ರೆ ನೀವು ಮಾಡ್ಕೊಂಡು ತಿನ್ನಿರಿ, ಬೇಡ ನಿಮ್ಮ ಹತ್ರ ರೊಕ್ಕ ಇದ್ರೆ ತರ್ಸ್ಕೊಂಡು ತಿನ್ನಿರಿ. ಈಗ ನಾಷ್ಟನ ನಾನು ಪೂರ್ತಿ ಕಷ್ಟ ಮಾಡಿಟ್ಟಿದ್ರು, ನಾ ತಿಂದೀನಿ. ಈಗ ನಾ ಹೊಂಟೀನಿ. ಈಗೇನು ಬರೋಕ್ಕೆ, ಏನು ಮಾವನ ಕರ್ಕೊಂಬರೋಕ್ಕೆ? ಅಲ್ಲಲ್ಲ, ನಾನು ನಿಮ್ಮ ಅವ್ವದಿನ್ಲ, ನೀನು ಹಡ್ದಾಕಿದ್ದೀನಿ ನಾನು. ಗೊತ್ತೈತವ ನನಗೆ. ಹಡದ ಮಕ್ಕಳಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರ ಸ್ವಸ್ಥರಿಗೆ ವಿಷ ಇಡಕ್ಕೆ ಹೋಗಿದ್ದು. ಅದೆಲ್ಲ ಬಿಡವ, ಸುಮ್ಮನೆ ಹಳೇದೆಲ್ಲ ಹೇಳಿ ನಾನು ತಲೆ ತಿನ್ಮಾಡಿ ನೀನು. ಈಗೇ ನೀ ಬರೋಕ್ಕೆ ಬರೋದಿಲ್ಲ ಅಷ್ಟೇ ಹೇಳು. ನಡ್ಲಯ್ಯಪ್ಪ, ನಡಿ ಬರ್ತೀನಿ, ನಡಿ, ಹಾಳಾಗಿ ಹೋಗತ್ತಾಗ. ಅಂದ್ರೆ ಎತ್ತೀರ, ಅದು ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ನೀವು. ಬರೀ 10% ಅಷ್ಟೇ ನೀ ತಾಯಾಗಕ್ಕಾಗೋದು. ಇನ್ನೊಂದು ಮದುವೆ ಮಾಡು ಅಂತ ಹೇಳಿದ್ರಲ್ಲ, ಇನ್ನೊಂದು ಮದುವೆ ಮಾಡ್ತಾರ್ರಿ. ಆಕಿಗೂ ಮಕ್ಕಳಾಗ್ಲಿಲ್ಲ ಅಂದ್ರೆ ನಿಮ್ಮ ಮಗ ಇನ್ನೊಂದು ಮದುವೆ ಮಾಡ್ತೀರನ್ರಿ? ನಿಮ್ಮ ಮಗ ಎಷ್ಟದವ್ರಿಗೆ ವಯಸ್ಸು? ಅವ್ರು ನನಗಿಂತ ಏನಿಲ್ಲ ಅಂದ್ರು 6-7 ವರ್ಷ ದೊಡ್ಡವರದಾರ್ರಿ. ಆತ್ರಿ ನಾ ಕೇಳ್ರಿ, ಈಗ ಇನ್ ಕೇಸ್ ನನಗಾದಾಗಲೂ ನಿಮ್ಮ ಮಗ್ಗ ಆಗಿತ್ತಂದಿದ್ರ ಅವಾಗ ಹಿಂಗೆ ಹೇಳ್ತಿದ್ದೀರಿ, ಗೀತಾ ಹೋಗವ, ನೀನು ಇನ್ನೊಂದು ಮದುವೆ ಮಾಡ್ಕೊ, ನಿನ್ನ ಗಂಡನೂ ಇರ್ತಾನ, ಆತನೂ ಇರ್ತಾನಂತ ಅಂತಿದ್ರೇನ್ರಿ ನೀವು ಹಿಂಗೆ? ಏಯ್ ನೋಡ, ನೀನು ಬಾಯಿಗೆ ಏನು ಬರ್ತದ ಮಾತಾಡ. ಹೇಳಕತ್ತಿ ನಾನು, ಅವ ನನ್ನ ಮಗ ಏಟ ಮಾಡಿದ್ರು ಗಂಡ್ಮಗ. ನಾ ಎದಕ್ಕೆ ಹೇಳಕತ್ತೀನ ಅರ್ಥ ಮಾಡ್ಕೊ, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಿ ನೀನು. ನೋಡು, ಪರಿಸ್ಥಿತಿ ಹಿಂಗೈತಿ. ನಾನು ನಿನಗೆ ನನ್ನೇನು ಮಾಡಕತ್ತಿಲ್ಲ, ಮತ್ತು ಅದನ್ನು ಹಗಲಂಬ್ಲ ಹೇಳೋದಿಲ್ಲ ನಾನು. ನೋಡು, ಈಗಂಕರು ನಿನಗೆ ಮಗು ಆಗಿತ್ತಂದ್ರೆ ಚಲೋ ಇತ್ತು, ಆಗಿಲ್ಲಲ್ಲ, ಏನು ಮಾಡೋನು? ಈಗಂಕರು ಡಾಕ್ಟರ್ ಸ್ವಚ್ಛ ಹೇಳ್ಯಾರ ಆಗಲ್ಲ ಅಂಥೇಳಿ. ನೋಡವ, ನನಗಿರವು 2 ಗಂಡು, ಒಂದು ಹೆಣ್ಣಿಲ್ಲ, ಮತ್ತೊಂದಿಲ್ಲ. ಆಕಿಗೀಗ ಒಂದು ಹೆಣ್ಣು ಐತೆ ಆಲ್ರೆಡಿ. ಯಾರಿಗೆ? ಸಂಗೀತವ್ಗ. ಈಗ ಇನ್ನೊಂದು ಮತ್ತೆ ಹೆಣ್ಣು ಆತಂದ್ರೆ ಏನು ಮಾಡೋನು? ಅದು ನಮ್ದು ಹಣೆ ಬರೋ ಕೆಟ್ಟದ್ದೈತವ. ಈಗ ಕೆಟ್ಟದ್ದಿರ್ಬೇಕಾದಾಗ ಮತ್ತು ಹೆಣ್ಣು ಆತಂದ್ರೆ ಏನು ಮಾಡೋನು ಹೇಳಿ ನೀನು? ಮತ್ತು ನಿನಗಂಕರು ಇಲ್ಲ, ಅದಕ್ಕೆ ಅದ ಒಂದು ಕಾರಣಕ್ಕನ. ಮತ್ತು ನಿಮ್ಮ ಮಾವಂದು ವಂಶ ಬೆಳಿಬೇಕಲ್ಲವ, ನಿನ್ನ ಗಂಡನ ಬೆಳಿಬೇಕಲ್ಲ, ಅದಕ್ಕೆ ಹೇಳಕತ್ತೀನಿ. ಸುಮ್ಮನೆ ಹಠ ಮಾಡಬೇಡ, ಹೇಳಿ ವಾಪಸ್ಸು. ನಾನು ಮಾತಾಡ್ತೀನಿ ರಮೇಶ್ನ ಹತ್ರ, ಮಾತಾಡಿ ಮುಂದುವರಿಯೋಣಂತ. ಒಂದು ಕೆಲಸ ಮಾಡು, ಈಗ ನಿನಗಂಕರು ಈಗ ರೆಸ್ಟ್ ಬೇಕು ಪಾಪ, ನಿನಗಾಗೋದಿಲ್ಲ. ನಮ್ಮ ಮನ್ಯಾಗ ಒಂದಿತ್ತು ಒಂದಿಲ್ಲ. ಅದಕ್ಕೆ ನಾ ಏನಂತೀನಿ, ಈಗ ನೀನು ಮತ್ತು ರಮೇಶ ಇಬ್ಬರು ನಿಮ್ಮ ಅವ್ವನ ಮನೆಗೆ ಹೋಗ್ಬಿಡ್ರಿ. ಏನು ಈಗ ಹೆಂಗೂ ರಮೇಶನ ಕೈಯಾಗ ಕೆಲಸನೂ ಇಲ್ಲ ಪಾಪ, ಅವಂಗೂ ರೆಸ್ಟ್ ಆಗಿಲ್ಲ ಇಷ್ಟು ದಿನ. ಈ ಮನೆಗೆ ಅಂತ ಅವನು ಜಗ್ಗ ದುಡ್ದಾನ. ಅದಕ್ಕೆ ನಾ ಏನಂತೀನಿ, ಇಬ್ಬರು ಹೋಗಿ ಒಂದಿಷ್ಟು ದಿನ ಇದ್ದು ರೆಸ್ಟ್ ಮಾಡಿ ಬರ್ರಿ. ಬೇಕಾದ್ರೆ ನಾನು ಈಗ ನಿಮ್ಮ ಅವ್ವಗ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ರೇಕರ ಒಂದು ಕಾರ್ ಮಾಡಿ ಕಳಿಸ್ರಿ ನಾಗರಾಜನ್ ಕೊಟ್ಟು, ಇಬ್ಬರನ್ನು ಮಗಳನ್ನ ಹೊಳೆಯನ್ನು ಕಳಿಸ್ಕೊಡ್ತೀನಿ ಅಂತ ನಾನು ಫೋನ್ ಮಾಡಿ ಹೇಳ್ತೀನವ. ಹೋಗಿ ಬಾ. ಹಂಗೆ ಈ ವಿಚಾರನ ಹೇಳವಾ, ಮರಿಬೇಡ. ಬಾ ದೋಸ್ತ, ಒಳಗೆ ಬಾ. ಯವ್ವ, ಏನ್ ಮಾತಾಡ್ತೀರಿ? ಅಲ್ಲಿ ನನ್ನ ದೋಸ್ತ್ ಬಂದನ, ಆಮೇಲೆ ಮಾತಾಡುವಂತ್ರಿ ಅಂತ. ಯಾರಲ್ಲ? ಒಳಗರ ಬರ್ಲ್ ತಡಿಬೇ, ಹಂಗ್ಯಾಕೆ ಮಾಡ್ತಿದ್ದಿ? ಗೀತಾ, ನೀ ಹೋಗು, ಒಳಗಿರ್ ಹೋಗು. ನಮಸ್ಕಾರ ರೀ ಅಮ್ಮಾರ, ಆರಾಮದಿರಿ? ನಾನು ನೆನಪದೀನನ್ರಿ? ಆರಾಮದಿರಿ ಅಜ್ಜರ? ಇಲ್ಲಪ್ಪ, ನನಗಂತ್ರ ಗೊತ್ತಾಗ್ತವಲ್ದ. ಯಾರ ಮನೆ ಹುಡುಗ ನೀನು? ಅಯ್ಯ, ನಾನು ರೀ ಯಲ್ಲವಕ್ಕನ ಮಗ ಉಮಾಪತಿ. ಯಾರು? ನಮ್ಮ ರಾಂಪುರ ಇಲ್ಲವ? ಹ್ಞೂ ರೀ, ರಾಂಪುರ ಎಲ್ಲವನ ಮಗನ ನಾನು. ಅಯ್ಯಯ್ಯಪ್ಪ, ಗೊತ್ತ ಸಿಗ್ದಂಗೆ ಆಗಿ ನೋಡಪ್ಪ. ಬಾ ಕುಂದ್ರ ಬಾ. ಆರಾಮದಾಳ ಯಪ್ಪ? ನಿಮ್ಮವ್ವ ಎಲ್ಲಿರ್ತಾಳೆ ಈಗ? ಊರಾಗ ಬಿಟ್ಬಿಟ್ರಪ್ಪ ನೀವಂತ್ರ.